ಸಿಎಂ ತವರು ಜಿಲ್ಲೆಯಲ್ಲಿ ಶಿಡ್ಲಘಟ್ಟ ಪ್ರಕರಣವನ್ನ ನೆನಪಿಸುವಂತಹ ಘಟನೆ ನಡೆದಿದೆ. ಸಿಎಂ ಸ್ವಕ್ಷೇತ್ರದಲ್ಲಿ ನಡೆದಿರುವಂತಹ ಘಟನೆ, ಮಹಿಳಾ ಅಧಿಕಾರಿಯೊಬ್ಬರಿಗೆ ಧಮಕಿ ಹಾಕಲಾಗಿದೆ, ಅವಾಚ್ಯವಾಗಿ ನಿಂದಿಸಲಾಗಿದೆ. ಸರ್ಕಾರಿ ಜಮೀನು ಸ್ವಾಧೀನದ ಆ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ರು ಅಧಿಕಾರಿ, ಮಹಿಳಾ ಅಧಿಕಾರಿಯವರು. ಈ ಸಂದರ್ಭದಲ್ಲಿ ಆ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಂತಹ ವ್ಯಕ್ತಿ ಗೂಂಡಾಗಿರಿ ಮಾಡಿದ್ದಾರೆ. ಸರ್ಕಾರಿ ಜಾಗ ಕ್ಷೇತ್ರದಲ್ಲಿ ನಿಮಾನ್ಸ ಮಾದರಿ ಆಸ್ಪತ್ರೆ ನಿರ್ಮಾಣದ ಯೋಜನೆ ಹಾಕಿಕೊಳ್ಳಲಾಗಿದೆ. ಗುಡುಮಾದನಹಳ್ಳಿಯಲ್ಲಿ ಸಿಎಂ ಕನಸಿನ ಯೋಜನೆಗೆ ಭೂಮಿ ಪರಿಶೀಲನೆಗೆ ಅಧಿಕಾರಿಗಳು ಹೋಗಿರೋದು. ಭೂಮಿ ಪರಿಶೀಲನೆಗೆ ಹೋಗಿದ್ದು ಪಿಡಿಒ ಭವ್ಯ, ಸರ್ಕಾರಿ ಅಧಿಕಾರಿ. ಈ ವೇಳೆ ಪುಟ್ಟಸ್ವಾಮಿ ಅನ್ನುವಂಥ ವ್ಯಕ್ತಿಯಿಂದ ಧಮಕಿ ಹಾಕಲಾಗಿದೆ. ಅವಾಚ್ಯವಾಗಿ ನಿಂದಿಸಿ ಮೊಬೈಲ್ ಕಸಿದುಕೊಂಡು ದರ್ಪವನ್ನ ಮೆರೆದಿದ್ದಾನೆ ಈ ವ್ಯಕ್ತಿ. ವಿಡಿಯೋ ಮಾಡಿಕೊಳ್ತಾ ಇದ್ರು ಆ ಎಲ್ಲ ಆತನ ಆಟೋಟೋಪವನ್ನ, ದರ್ಪವನ್ನ. ಅದನ್ನ ನೋಡಿ ಮೊಬೈಲ್ ಅನ್ನ ಕಿತ್ಕೊಂಡಿದ್ದಾನೆ. ಹೆಣ ಬೀಳ್ತವೆ, ಮೊದಲು ನಿನ್ನ ಹೆಣ ಬೀಳ್ತದೆ ಅಂತ ಅಧಿಕಾರಿಗೀತ ಕೈ ಮಾಡಿ ತೋರಿಸಿ ಧಮಕಿ ಹಾಕಿರುವಂತಹ ವಿಡಿಯೋ ನೋಡಿ. ಇದು ಮೊಬೈಲ್ ಕಸ್ಕೊಳ್ಳೋಕೆ ಬಂದಿರೋದು. ಜಿಎಂ ಪುಟ್ಟಸ್ವಾಮಿ ಈ ವ್ಯಕ್ತಿ, ದರ್ಪ ತೋರಿರುವಂತ ವ್ಯಕ್ತಿ, ಪುಂಡಾಟ ತೋರಿರುವಂತ ವ್ಯಕ್ತಿ. ಶಿಡ್ಲಘಟ್ಟದಲ್ಲಿ ಅಧಿಕಾರಿಗೆ ಯಾವ ರೀತಿಯಾಗಿ ಒಬ್ಬ ಪ್ರತಿನಿಧಿಯಾಗಿದ್ದಂತ ವ್ಯಕ್ತಿ ಮಾತನಾಡಿದ್ದನು, ಅದೇ ತೆರನಾದಂತಹ ಘಟನೆ ಮೈಸೂರಲ್ಲಿ ನಡೆದಿದೆ. ಗುಡುಮಾದನಹಳ್ಳಿಯಲ್ಲಿ ಇಲ್ಲಿ ನಿಮಾನ್ಸ್ ಮಾದರಿ ಆಸ್ಪತ್ರೆ ನಿರ್ಮಾಣಕ್ಕೆ ಜಾಗ ಗುರುತು ಮಾಡಲಾಗಿತ್ತು. ಬಟ್ ಈ ಜಾಗವನ್ನ ಈತ ಆಕ್ರಮಿಸಿಕೊಂಡು ಬೇಸಾಯ ಮಾಡ್ತಾ ಇದ್ದ. ವಿಲೇಜ್ ಅಕೌಂಟೆಂಟ್ ಭವ್ಯ ಅವರು ಭೂಮಿ ಪರಿಶೀಲನೆಗೆ ಹೋದಂತಹ ಸಂದರ್ಭದಲ್ಲಿ, ಅಂದ್ರೆ ನಿಮಾನ್ಸ್ ಮಾದರಿಯ ಆಸ್ಪತ್ರೆ ನಿರ್ಮಾಣ ಮಾಡೋದಕ್ಕೆ ಅಲ್ಲಿ ಯೋಜನೆ ಸಿದ್ಧ ಆಗಿದೆ ಈಗಾಗಲೇ ಸರ್ಕಾರದಿಂದ. ಜೊತೆಗಿದು ಸಿಎಂ ಸಿದ್ದರಾಮಯ್ಯನವರ ಕನಸಿನ ಯೋಜನೆ. ತಮ್ಮ ಸ್ವಕ್ಷೇತ್ರದಲ್ಲಿ ಇಂಥದ್ದೊಂದು ಆಸ್ಪತ್ರೆ ಬೇಕು ಅನ್ನುವಂಥದ್ದು, ಅದು ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ. ಓಕೆ, ಬಟ್ ಇಲ್ಲಿರುವಂತ ಅಡೆತಡೆಗಳು ನೋಡಿ ಯಾವ ರೀತಿ ಆಗಿದೆ. ಜಿಎಂ ಪುಟ್ಟಸ್ವಾಮಿ ಅನ್ನುವಂಥ ವ್ಯಕ್ತಿ ಏನಿದ್ದಾರೆ, ಈತ ಈ ಜಾಗ ಏನಿದೆ ಸರ್ಕಾರ ಗುರುತು ಮಾಡಿರುವಂತಹ ಜಾಗ, ಈ ಜಾಗವನ್ನ ಅತಿಕ್ರಮಣ ಮಾಡಿಕೊಂಡು ಒತ್ತುವರಿ ಮಾಡಿಕೊಂಡು ಅಲ್ಲಿ ಅಡಿಕೆ ಮರಗಳನ್ನ ಮೆಳೆದಿದ್ದಂತೆ. ಅದನ್ನ ಪ್ರಶ್ನೆ ಮಾಡಿದಕ್ಕೆ ಅಧಿಕಾರಿಗೆ ಈ ರೀತಿಯಾಗಿ ಹೆಣ ಬೀಳುತ್ತೆ ಅಂತ ಧಮಕಿ ಹಾಕಿದ್ದಾನೆ. ವರುಣಾ ಕ್ಷೇತ್ರದಲ್ಲಿ ಅಧಿಕಾರಿಗಳ ಮೇಲೆ ದರ್ಪ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜನರು ಸಂಯಮದಿಂದ ಇರಬೇಕು, ಸೌಜನ್ಯವಿರಲಿ ಅಂತ ಮೈಸೂರಲ್ಲಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಮಾತನಾಡಿದ್ದಾರೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂಗೆ ರಿಯಾಕ್ಟ್ ಮಾಡಿದ್ದಾರೆ ಎಚ್.ಸಿ. ಮಹದೇವಪ್ಪ. ಮೈಸೂರಲ್ಲಿ ಮಾತನಾಡಿದ್ದಾರೆ, ಜನರು ಸಂಯಮದಿಂದ ಇರಿ, ಸೌಜನ್ಯವಿರಲಿ ಅಧಿಕಾರಿಗಳ ಜೊತೆಗೆ ಅಂತ ಜನರಿಗೆ ಕಿವಿ ಮಾತನ್ನು ಹೇಳಿದ್ದಾರೆ. ಈ ವಿಚಾರ ಗೊತ್ತಾದ ನಂತರದ ಜನರು ಸಂಯಮದಿಂದ ಇರಬೇಕು. ಅಧಿಕಾರಿಗಳು ಜನರ ಸಮಸ್ಯೆಗಳನ್ನು ಸೌಜನ್ಯದಿಂದ ಕೇಳಬೇಕು, ಬಗೆಹರಿಸೋದನ್ನು ಮಾಡಿಕೊಡ್ಬೇಕು. ಸೊ ಆವಾಗ ಅಧಿಕಾರಿಗಳ ನಿರ್ಲಕ್ಷ್ಯ ಆದರೆ ಅಥವಾ ಪ್ರಜೆಯವರು ತನ್ನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸೌಜನ್ಯದಿಂದ ನಡ್ಕೊಳ್ಳದೆ ಹೋದರೆ ಅವೆರಡೂ ಸರಿ ಇಲ್ಲ. ಬಟ್ ಅಧಿಕಾರಿಗಳು ಸ್ವಲ್ಪ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಶಿಡ್ಲಘಟ್ಟದ ರೀತಿಯಲ್ಲಿನೇ ಆ ಘಟನೆ ಇಡೀ ರಾಜ್ಯದಾದ್ಯಂತ ಅಟ್ ಪ್ರೆಸೆಂಟ್ ಇನ್ನೂ ಕೂಡ ಸುದ್ದಿಯಲ್ಲಿರುವಂತದ್ದು. ಆತನ ಅರೆಸ್ಟ್ ಯಾವಾಗ ಅನ್ನುವಂಥ ಪ್ರಶ್ನೆ ನಾವು ಇವತ್ತಿಗೂ ಕೂಡ ಕೇಳ್ತಾ ಇದ್ದೀವಿ, ಅದು ನಡೀತಾ ಇದೆ. ಮತ್ತೊಂದು ಕಡೆ ಅದೇ ತೆರನಾದಂತಹ ಘಟನೆ ಮೈಸೂರಲ್ಲೂ ಕೂಡ ನಡೆದಿರೋದನ್ನ ನೋಡ್ತಾ ಇದ್ದೀವಿ. ಈ ಜಿಎಂ ಪುಟ್ಟಸ್ವಾಮಿ ಯಾರು, ಈತನ ಹಿನ್ನೆಲೆ ಏನು, ಈತನ ಈ ಪುಂಡಾಟಕ್ಕೆ ಕಾರಣ ಏನು? ಅರುಣ್, ಏನು ಶಿಡ್ಲಘಟ್ಟದಲ್ಲಿ ಅಧಿಕಾರಿಗೆ ಧಮಕಿ ಹಾಕಿದಂತ ಘಟನೆ ರಾಜ್ಯದಲ್ಲಿ ಮಾಸುವ ಮುನ್ನವೇ ಸಿಎಂ ಸಿದ್ದರಾಮಯ್ಯನವರ ಸ್ವಕ್ಷೇತ್ರ ವ್ಯಾಪ್ತಿಯ ಗುಡಮಾದನಹಳ್ಳಿಯಲ್ಲೂ ಕೂಡ ಇಂಥದ್ದೇ ಘಟನೆ ನಡೆದಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರ ಕನಸಿನ ಕೂಸು ಮೈಸೂರಿನಲ್ಲೂ ಕೂಡ ಬೆಂಗಳೂರು ಮಾದರಿಯಲ್ಲಿ ಒಂದು ನಿಮಾನ್ಸ್ ಆಸ್ಪತ್ರೆಯನ್ನ ಕಟ್ಟಿಸ್ಬೇಕು ಅಂತೇಳಿ ಈ ಹಿನ್ನೆಲೆಯಲ್ಲಿ ಸುಮಾರು 20 ಎಕರೆ ಜಾಗವನ್ನ ವರ್ಣ ವ್ಯಾಪ್ತಿಯ ಮಾದನಹಳ್ಳಿ ಏನಿದೆ ಅಲ್ಲಿ ಅಧಿಕಾರಿಗಳು ಗುರುತು ಮಾಡಿರ್ತಾರೆ. ಇನ್ನು ಆ ಜಾಗದಲ್ಲಿ ಈಗಾಗಲೇ ಈ ಪುಟ್ಟಸ್ವಾಮಿ ಎನ್ನುವಾತ ಒಂದಷ್ಟು ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ತೋಟವನ್ನ ನಿರ್ಮಾಣ ಮಾಡಿರ್ತಾನೆ. ಇದನ್ನ ಭೂ ಪರಿಶೀಲನೆ ಮಾಡಲು ತೆರಳಿದಂತಹ ಅದೇ ಗ್ರಾಮದ ವಿಲೇಜ್ ಅಕೌಂಟೆಂಟ್ ಆಗಿದ್ದಂತಹ ಭವ್ಯ
ಏನಿದ್ದಾರೆ ಹಾಗೂ ಸಹಾಯಕ ನವೀನ್ ಅವರು ಸ್ಥಳ ಪರಿಶೀಲನೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಏಕಾಏಕಿ ಜಾಗಕ್ಕೆ ಎಂಟ್ರಿ ಕೊಟ್ಟಂತಹ ಈ ಪುಟ್ಟಸ್ವಾಮಿ, ಈ ಜಾಗ ನನ್ನದು, ಯಾರನ್ನ ಕೇಳಿ ನೀವು ಇಲ್ಲಿ ನಿಮಾನ್ಸನ್ನ ಕಟ್ಟಿಸ್ತಾ ಇದ್ದೀರಿ, ಈ ಭೂ ಸ್ವಾಧೀನವನ್ನ ಹೇಗೆ ಮಾಡ್ತಾ ಇದ್ದೀರಿ ಅಂತೇಳಿ ಮಹಿಳಾ ಅಧಿಕಾರಿಗಳಿಗೆ ಆವಾಜನ್ನ ಹಾಕ್ತಾನೆ. ಆ ಸಂದರ್ಭದಲ್ಲಿ ಇಲ್ಲ, ಇದು ಸರ್ಕಾರಿ ಜಮೀನು, ಸುಮಾರು 20 ಎಕರೆಯನ್ನ ನಾವಿಲ್ಲಿ ಗುರ್ತು ಮಾಡಿದ್ದೇವೆ ಅಂತ ಅಧಿಕಾರಿ ಹೇಳಿದ್ರು ಸಹ ಏಕಾಏಕಿ ಆ ಮಹಿಳಾ ಅಧಿಕಾರಿಯ ಮೇಲೆ ಧಮಕಿಯನ್ನ ಹಾಕೋದಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾನೆ. ಇದನ್ನ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದಂತ ಕೂಡ ಮೊಬೈಲ್ ಕಸಿದುಕೊಂಡು ಹಲ್ಲೆಗೆ ಮುಂದಾಗಿರುವಂತದ್ದು. ಒಂದು ಕಡೆ ಅಕ್ರಮವಾಗಿ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಲ್ಲದೆ ಮತ್ತೊಂದು ಕಡೆ ಇದನ್ನ ಪ್ರಶ್ನೆ ಮಾಡಲು ಹೋದಂತಹ ಭೂ ಸ್ವಾಧೀನವನ್ನ ಪಡಿಸಿಕೊಳ್ಳಲು ಹೋದಂತಹ ಅಧಿಕಾರಿಗಳ ಮೇಲೂ ಕೂಡ ಆತ ಕೊಲೆ ಬೆದರಿಕೆ ಹಾಕಿರುವಂತದ್ದು. ಇದು ಸಿಎಂ ಕ್ಷೇತ್ರದಲ್ಲೇ ಆಗಿರುವಂತದ್ದು. ಸದ್ಯ ಈಗ ಸಾಕಷ್ಟು ಒಂದು ರೀತಿಯಲ್ಲಿ ಸಾರ್ವಜನಿಕವಾಗಿ ಆಕ್ರೋಶ ಹೊರಹಾಗ್ತಾ ಇರುವಂತದ್ದು. ಅಲ್ಲದೆ ಈ ಕುರಿತು ಭವ್ಯ ಅವರು ಈಗಾಗಲೇ ಮೈಸೂರು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿರುವಂತದ್ದು. ಅಲ್ಲದೆ FIR ಕೂಡ ಆಗಿರುವಂತದ್ದು. ಈಗಾಗಲೇ ಪೊಲೀಸರು ಆತನನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಸಹ ನಡೆಸ್ತಾ ಇದ್ದಾರೆ. ಅಲ್ಲದೆ ಈ ಬಗ್ಗೆ ಸಚಿವ HC ಮಹದೇವಪ್ಪ ಕೂಡ ಅಧಿಕಾರಿಗಳಿಗೆ ಹಾಗೂ ಜನರು ಕೂಡ ಇಬ್ರು ಸಂಯಮದಿಂದ ಇರಬೇಕು, ಅಲ್ಲದೆ ಈ ರೀತಿಯ ಘಟನೆಗಳು ಆಗದಂತ ರೀತಿಯಲ್ಲಿ ತಡಿಬೇಕು ಅನ್ನುವಂತ ಸೂಚನೆಯನ್ನು ಸಹ ಕೊಟ್ಟಿರುವಂತದ್ದು. ಆದ್ರೆ ಇಲ್ಲಿ ಆಗ್ತಾ ಇರುವಂತದ್ದು ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡ್ಕೊಳ್ಳೋದೇ ತಪ್ಪು, ಇನ್ನು ಅದನ್ನ ಪ್ರಶ್ನೆ ಮಾಡಲು ಹೋದಂತ ಅಧಿಕಾರಿಗಳ ಮೇಲೆ ದರ್ಪ ತೊಡೋದು ಎಷ್ಟು ಸರಿ ಅನ್ನುವಂಥದ್ದು ಸದ್ಯಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆ. ಅರುಣ್. ಓಕೆ ಆನಂದಿ, ಪುಟ್ಟಸ್ವಾಮಿ ಹಿನ್ನೆಲೆ ಏನು? ಯಾರಾದರೂ ರಾಜಕೀಯ ಪ್ರಭಾವಿ ವ್ಯಕ್ತಿಗಳ ಪ್ರಭಾವ ಇದೆ, ಅವರ ರಕ್ಷಣೆ ಇದೆ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಪುಂಡಾಟ ಮಾಡಿರೋದಾ? ಆ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಅರುಣ್, ಮೇಲ್ನೋಟಕ್ಕೆ ಈತ ಪಕ್ಷಕ್ಕೂ ಸೇರಿಲ್ಲ ಅನ್ನುವಂಥದ್ದು ಗೊತ್ತಾಗ್ತದೆ. ಆದ್ರೆ ಇಲ್ಲಿ ಸುಮಾರು ವರ್ಷಗಳಿಂದ ಆತ ಇಲ್ಲಿ ಒತ್ತುವರಿ ಮಾಡಿಕೊಂಡು ತೋಟವನ್ನ ನಿರ್ಮಾಣ ಮಾಡ್ತಿದ್ದ. ಏಕಾಏಕಿ ಈಗ ಅಧಿಕಾರಿಗಳು ಆ ತೋಟ ಸರ್ಕಾರಿ ಜಾಗದಲ್ಲಿ ಈತ ಮಾಡ್ಕೊಂಡಿರುವಂತದ್ದು ಅಕ್ರಮ ಅಂತೇಳಿ ವಶವನ್ನ ಪಡಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಆತ ಈ ರೀತಿಯಾಗಿ ವರ್ತನೆ ಮಾಡಿದ್ದಾನೆ ಅನ್ನುವಂಥದ್ದು ಸದ್ಯಕ್ಕೆ ಈಗ ಪೊಲೀಸರಿಂದ ತಿಳಿದು ಬಂದಿರುವಂತ ಮಾಹಿತಿ. ಆತ ಬೇರೆ ಯಾವ್ದಾದ್ರು ರಾಜಕೀಯ ಪಕ್ಷಕ್ಕೆ ಸೇರಿದತನ ಅಥವಾ ಯಾವ್ದಾದ್ರು ಹಿನ್ನೆಲೆಯನ್ನ ಹೊಂದಿದ್ದಾನ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ಅರುಣ್. ಓಕೆ ಆನಂದ್, ಈಗ ಗುರುತು ಮಾಡಿರುವಂಥ ಜಾಗ ಏನಿದೆ, ಆಸ್ಪತ್ರೆಗೆ ಮೀಸಲಿಟ್ಟಿರುವಂಥ ಜಾಗ, ಸರ್ಕಾರಿ ಜಾಗ, ಅದು ಎಷ್ಟು ಇದೆ? ಆಮೇಲೆ ಈತ ಅತಿಕ್ರಮಣ ಮಾಡಿಕೊಂಡಿರುವಂಥದ್ದು ಎಷ್ಟು ಜಾಗ? ಅರುಣ್, ಗೂಟಮಾಡ್ನಲ್ಲಿ ಏನಿದೆ ಅಲ್ಲಿ ಸುಮಾರು 20 ಎಕರೆ ವಿವಿಧ ಸರ್ವೆ ನಂಬರ್ಗಳಲ್ಲಿ ಈಗಾಗಲೇ ನಿಮಾನ್ಸ್ ಆಸ್ಪತ್ರೆಯನ್ನ ಕಟ್ಟಲು ಗುರುತು ಮಾಡಿರುವಂತದ್ದು. ಅದರಲ್ಲಿ ಸುಮಾರು ಒಂದು 4 ರಿಂದ 5 ಎಕರೆಯಷ್ಟುವನ್ನ ಈತ ಒತ್ತುವರಿ ಮಾಡ್ಕೊಂಡಿದ್ದಾನೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಆದ್ರೆ ಅದನ್ನ ಸರ್ವೆ ಮಾಡಲು ಹೋದಂತ ಸಂದರ್ಭದಲ್ಲೂ ಕೂಡ ಈತ ಅಧಿಕಾರಿಗಳಿಗೆ ಸರ್ವೆ ನಡೆಸಲು ಕೂಡ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಅಲ್ಲದೆ ಧಮಕಿಯನ್ನ ಹಾಕಿ ಅಲ್ಲಿಂದ ಅಧಿಕಾರಿಗಳನ್ನ ಓಡಿಸಲು ಕೂಡ ಯತ್ನ ನಡೆಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಆತ ಎಷ್ಟು ಎಕರೆಯನ್ನ ಒತ್ತುವರಿ ಮಾಡ್ಕೊಂಡು ಅನ್ನುವಂಥದ್ದನ್ನ ಕೂಡ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಪೊಲೀಸ್ ರಕ್ಷಣೆಯೊಂದಿಗೆ ತೆರಳಿ ಸರ್ವೆಯನ್ನ ಮಾಡಿ ಅತಿಕ್ರಮಣಗೊಂಡಿರುವಂತಹ ತೋಟ ಏನಿದೆ ಅದನ್ನ ತೆರವು ಕೂಡ ಮಾಡಿಸ್ತೀವಿ ಅಂತ ಈಗಾಗಲೇ ತಹಶೀಲ್ದಾರ್ ಆದಂತಹ ಮಹೇಶ್ ಅವರು ಹೇಳಿರುವಂತದ್ದು. ಎಷ್ಟು ಏನಾಗಿದೆ ಅನ್ನುವಂಥದ್ದನ್ನ ಏನು ಮೈಸೂರು ತಹಶೀಲ್ದಾರ್ ಆದಂತಹ ಮಹೇಶ್ ಅವರು ಅಧಿಕೃತವಾಗಿ ಮಾಹಿತಿಯನ್ನ ಕೊಡಬೇಕಾಗಿದೆ. ಅರುಣ್. ಥ್ಯಾಂಕ್ ಯು ಆನಂದ್. ಡೀಟೇಲ್ಸ್ ನಿನ್ನ